ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿರೋ ಟ್ಯಾಪ್ಗಳೆಲ್ಲ ತುಂಬ ಗಲೀಜಾಗಿದೆಯಾ? ನಿಮಗೆ ಅದನ್ನು ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ವಾ? ಹಾಗಿದ್ರೆ ಬನ್ನಿ, ಬರೀ ಒಂದೇ ಒಂದು ನಿಮಿಷದಲ್ಲಿ ಕೆಮಿಕಲ್ ಫ್ರೀಯಾಗಿ ಯಾವ ರೀತಿ ನಾನು ಟ್ಯಾಪ್ ಕ್ಲೀನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಈ ಹ್ಯಾಕ್ನ ಡೈಲಿ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಟ್ಯಾಪ್ ತುಂಬ ಗಲೀಜಾಗೋಕ್ಕೆ ಬಿಡೋದೇ ಇಲ್ಲ, ಕ್ಲೀನಾಗೇ ಇರುತ್ತೆ. ಓಕೆನಾ? ಬನ್ನಿ, ನಾನು ಈಗ ಯಾವ ರೀತಿ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಟ್ಯಾಪ್ ಕ್ಲೀನಕ್ಕೆ ಒಂದು ಹಾಫ್ ಲೆಮನ್, ಸ್ವಲ್ಪ ಸಾಲ್ಟ್, ಆಮೇಲೆ ನೀವು ಟಿಶ್ಯೂಯಿಂದ ಆದರೂ ಕ್ಲೀನ್ ಮಾಡ್ಕೋಬೋದು, ಒಂದು ಬಟ್ಟೆಯಿಂದ ಆದರೂ ಕ್ಲೀನ್ ಮಾಡ್ಕೋಬೋದು. ಇವಾಗ ನೋಡಿ, ಇದು ಸ್ವಲ್ಪ ಉಪ್ಪನ್ನ ಇದ್ರ ಮೇಲೆ ಸ್ವಲ್ಪ ಉಪ್ಪು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ಉಪ್ಪು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಟ್ಯಾಪು ಎಷ್ಟು ಕೊಳೆ ಆಗಿದೆ ನೋಡಿ. ಇವಾಗ ಕಾಣ್ತಾ ಇದೆಯಾ? ಫುಲ್ ಕೊಳೆ ಆಗಿದೆ. ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಈ ಥರ ಲೆಮನ್ನಿಂದ ಜಸ್ಟ್ ಈ ಥರ ಸ್ಕ್ರಬ್, ಒಂದು 30 ಸೆಕೆಂಡ್ಸ್ ಸ್ಕ್ರಬ್ ಮಾಡಿದರೆ ಸಾಕು. ಜಸ್ಟ್ ಈ ಥರ ರೋಲ್ ಆಗಿ ಈ ಥರ ಜಸ್ಟ್ 30 ಸೆಕೆಂಡ್ಸ್ ರಬ್ ಮಾಡಿದರೆ ಸಾಕು. ನೋಡಿ ಫ್ರೆಂಡ್ಸ್, ಇದನ್ನು ಜಸ್ಟ್ 30 ಸೆಕೆಂಡ್ಸ್ ಅಷ್ಟೇ ನಾನು ಇವಾಗ ಉಜ್ಜಿದ್ದೀನಿ. ಇವಾಗ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ನೀರಿಂದ ಟ್ಯಾಪ್ನ ವಾಶ್ ಮಾಡಿದ್ದೀನಿ. ಇವಾಗ ಟಿಶ್ಯೂ ಪೇಪರಿಂದ ಅದನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಮುಂಚೆ ಇರೋ ಟ್ಯಾಪ್ಗೂ ಇವಾಗಿರೋ ಟ್ಯಾಪ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನೋಡಿ, ಕಾಣ್ತಾ ಇದೆಯಾ? ಎಷ್ಟು ಶೈನಿಂಗ್ ಬರ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ನೀವು ಜಾಸ್ತಿ ಭಾರ ಹಾಕಿ ಉಜ್ಜೋ ಅವಶ್ಯಕತೆನೂ ಇಲ್ಲ. ಜಸ್ಟ್ 1 ನಿಮಿಷ ಒಳಗಡೆ ಟ್ಯಾಪ್ ಎಷ್ಟು ಪಳಪಳ ಅಂತ ಇದೆ ನೋಡಿ. ಫ್ರೆಂಡ್ಸ್, ಹೇಗನ್ನಿಸ್ತು ನಿಮಗೆ ಈ ಹ್ಯಾಕ್? ನೀವು ನಿಮ್ಮ ಮನೇಲಿ ಇವತ್ತೇ ಈ ಹ್ಯಾಕ್ನ ಟ್ರೈ ಮಾಡಿ. ಓಕೆನಾ? ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.